ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ವಿಚಿತ್ರ ಕಥೆಯಾಗಿದ್ದು, ಕಥೆಯ ಹೆಸರೇನೆ ವಿಚಿತ್ರ ಆಶೀರ್ವಾದ ಅಂತ. ಒಬ್ಬ ಅರಸನ ಆಶ್ರಮದಲ್ಲಿ ಒಬ್ಬ ಕವಿ ಇರ್ತಾನೆ. ಆ ಕವಿಯು ತುಂಬಾ ಬುದ್ಧಿವಂತನಾಗಿರುವುದರಿಂದ ಅರಸನು ಅವನನ್ನು ತನ್ನ ಆಸ್ಥಾನದ ಕವಿಯನ್ನಾಗಿ ನೇಮಿಸಿಕೊಂಡಿರ್ತಾನೆ. ಆಸ್ಥಾನದ ಕವಿಯ ಸಲಹೆ ಪಡೆದು ಅರಸ ಯಾವ ಕಾರ್ಯವನ್ನು ಕೂಡ ಮಾಡ್ತಾ ಇರಲ್ಲ. ಒಂದಿನ ಅರಸನು ತನ್ನ ಆಸ್ಥಾನದಲ್ಲಿ ಕುಳಿತಿರ್ತಾನೆ. ಆಸ್ಥಾನದ ಕಾರ್ಯಕಲಾಪ ಆರಂಭಗೊಳ್ಳುವಲು ಆಸ್ಥಾನದ ಕವಿಯ ಆಗಮನವಾಗಬೇಕಾಗಿರುತ್ತೆ. ಎಲ್ಲರೂ ಆಸ್ಥಾನದ ಕವಿಯ ಆಗಮನಕ್ಕಾಗಿ ಕಾಯ್ತಾ ಇರ್ತಾರೆ. ತುಂಬಾ ಪ್ರತ್ಯೇಕೆಯ ನಂತರ ಆಸ್ಥಾನದ ಕವಿಯು ಆಗಮನವಾಗುತ್ತೆ. ಅರಸನು ತನ್ನ ಸ್ಥಾನದಲ್ಲಿ ಎದ್ದು ನಿಂತು ಆಸ್ಥಾನದ ಕವಿಗೆ ವಂದಿಸ್ತಾನೆ. ಆಗ ಆಸ್ಥಾನದ ಕವಿಯು, ನಿನ್ನ ಶತ್ರುಗಳು ಚಿರಂಜೀವಿಯಾಗಲಿ ಎಂದು ಆಶೀರ್ವಾದಿಸ್ತಾರೆ. ಈ ವಿಚಿತ್ರ ಆಶೀರ್ವಾದವನ್ನು ಕೇಳಿ ಇಡೀ ರಾಜ್ಯಸಭೆಯೇ ಆಶ್ಚರ್ಯಕ್ಕೆ ಒಳಗಾಗುತ್ತೆ. ಅರಸನಿಗೂ ತುಂಬಾ ಕೋಪ ಬರುತ್ತೆ. ಆದರೂ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಆಸ್ಥಾನದಲ್ಲಿ ಕೆಲವರು ಆಸ್ಥಾನದ ಕವಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಇಂದು ಆಸ್ಥಾನದ ಕವಿ ಅರಸರ ಅನುಗ್ರಹವನ್ನು ಕಳೆದುಕೊಂಡಂತ ಆಯಿತೆ ಎಂದು ಅವರೆಲ್ಲ ಹಿರಿ ಹಿಗ್ತಾ ಇರ್ತಾರೆ. ಅರಸನು ತನ್ನ ಆಶೀರ್ವಾದದಿಂದ ಕುಪಿತನಾಗಿದ್ದೇನೆ ಎಂಬ ವಿಷಯ ಆಸ್ಥಾನದ ಕವಿಯ ಗಮನಕ್ಕೂ ಕೂಡ ಬರುತ್ತೆ. ಅವನು ತಡ ಮಾಡದೆ ಅರಸರನ್ನು ಉದ್ದೇಶಿಸಿ, ರಾಜನ್, ನಾನು ನಿಮಗೆ ಏನನ್ನು ಕೊಟ್ಟೆ, ಆದರೆ ತಾವು ಅದನ್ನು ಸ್ವೀಕರಿಸದಂತೆ ತೋರಿಸಿದೆಯಲ್ಲ ಎಂದನು. ನೀವು ನನಗೆ ಏನನ್ನೂ ಕೊಡಲಿಲ್ಲವಲ್ಲ ಎಂದು ಅರಸ ಹೇಳ್ತಾನೆ. ರಾಜನ್, ನಾನು ನಿಮಗೆ ಆಶೀರ್ವಾದವನ್ನು ಕೊಟ್ಟೆ, ಆದರೆ ತಾವು ಅದನ್ನು ಸ್ವೀಕರಿಸಲೇ ಇಲ್ಲ ಎಂದು ಆಸ್ಥಾನದ ಕವಿ ಹೇಳ್ತಾನೆ. ಆದರೆ ನೀವು ನನ್ನ ಶತ್ರುಗಳಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದ್ದೀರಿ. ಅಂತ ಆಶೀರ್ವಾದವನ್ನು ನಾನು ಹೇಗೆ ಸ್ವೀಕಾರ ಮಾಡಲಿ ಎಂದು ಅರಸನು ಹೇಳ್ತಾನೆ. ಮಹಾರಾಜರೇ, ನಾವು ನಮ್ಮ ಆಶೀರ್ವಾದವನ್ನು ಮರ್ಮವನ್ನು ಅರಿತುಕೊಂಡಿಲ್ಲ. ನಿಮ್ಮ ಶತ್ರುಗಳಿಗೆ ಒಳ್ಳೆಯದಾಗಲಿ ಎಂದು ನಾನು ಹೇಳಿರುವ ಉದ್ದೇಶ ನಿಮ್ಮ ಒಳ್ಳೆಯದಕ್ಕಾಗಿಯೇ. ನಿಮ್ಮ ಶತ್ರುಗಳು ಚಿರಂಜೀವಿಯಾಗಿದ್ದರೆ ತಾನೇ ನೀವು ನಿಮ್ಮ ಬುದ್ಧಿ, ಬಲ, ಪರಾಕ್ರಮ ಇವುಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದು. ನನಗೆ ಶತ್ರುಗಳಿದ್ದಾರೆ ಎಂಬ ಭಯವಿದ್ದಾಗಲೇ ನಾವು ಜಾಗೃತರಾಗಿರುತ್ತೇವೆ. ಶತ್ರುಗಳಿಲ್ಲ ಎಂದಾಗ ಮನುಷ್ಯ ಸೋಮಾರಿಯಾಗುತ್ತಾನೆ, ನಿಶ್ಚಿಂತಕನಾಗಿ ಕ್ರಿಮಿಯಾಗುತ್ತಾನೆ. ನೀವು ನಿಶ್ಚಿಂತಕರಾಗಿದ್ದೀರಿ. ನಿಮ್ಮ ರಾಜ್ಯವನ್ನು ಬೇರೆಯವರು ಅಪಹರಿಸಬಹುದು. ಆದ್ದರಿಂದಲೇ ನಾನು ನಿಮ್ಮ ಶತ್ರುಗಳು ಚಿರಂಜೀವಿಯಾಗಲಿ ಎಂದು ಆಶೀರ್ವದಿಸುವುದು ಎಂದು ಆಸ್ಥಾನದ ಕವಿ ಹೇಳ್ತಾನೆ. ಆಗ ಅರಸನಿಗೆ ಆಸ್ಥಾನದ ಕವಿಯ ಆಶೀರ್ವಾದದ ಮರ್ಮ ತಿಳಿದು ಆತನ ಬಗ್ಗೆ ಸಂತುಷ್ಟಪಡ್ತಾನೆ ಮತ್ತು ಆತನ ಚಿಂತನೆಗಳು, ಜ್ಞಾನವನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡು ಅದನ್ನು ರಾಜ್ಯದ ಜನತೆಗೆ ಪ್ರಚಾರ ಮಾಡ್ತಾನೆ ಮತ್ತು ಆ ಕವಿಗೆ ತನ್ನ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಉತ್ತಮ ಸ್ಥಾನವನ್ನು ನೀಡಿ ಅವರನ್ನ ಗೌರವಿಸ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಇಂಥ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.